ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜಿತಾ ಕುಕ್ ಶಾಪ್ ರೂಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಅಥೆಂಟಿಕ್ ಆಗಿ ಟೆಂಪಲ್ ಸ್ಟೈಲ್ ಸಿಹಿ ಕುಂಬಳಕಾಯಿ ಯೂಸ್ ಮಾಡಿಬಿಟ್ಟು ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 1 ಕಪ್ ಕಟ್ ಮಾಡಿರೋಂತಹ ಸಿಹಿ ಕುಂಬಳಕಾಯಿ, 1 ಟೊಮ್ಯಾಟೊ, 1 ಕಪ್ಪಷ್ಟು ತುರಿದಿರೋ ಕಾಯಿ ತುರಿ, 1 ಸ್ಪೂನ್ ರಾ ರೈಸ್, 2 ಸ್ಪೂನ್ ಚನ್ನಾ ದಾಲ್, 2 ಸ್ಪೂನ್ ಕೊತ್ತಂಬರಿ ಕಾಳುಗಳು, 1 ಹಿಡಿಯಷ್ಟು ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಮೆಂತೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ 1 ಚಿಟಿಕೆ ಅರಿಶಿನ. 1 ಕುಕ್ಕರ್ಗೆ ಕಟ್ ಮಾಡಿರೋಂತಹ ಸಿಹಿ ಕುಂಬಳಕಾಯಿ, ಅದಕ್ಕೆ 1 ಚಿಟಿಕೆ ಅರಿಶಿನ, ಕಟ್ ಮಾಡಿರೋ 1 ಟೊಮ್ಯಾಟೊ, ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು 1 ವಿಷಲ್ ಬರೋವರೆಗೂ ಅದನ್ನು ಕೂಗಿಸ್ಕೊಬೇಕು. ನಾನಿಲ್ಲಿ ಸಾಲ್ಟ್ ಹಾಕಿಲ್ಲ, ಸಾಲ್ಟ್ ಹಾಕಿದ್ರೆ ಬೇಗ ಕರಗುತ್ತೆ ಅಂತ. ಮೀನ್ ವೈಲ್ ನಾನು ತೋರಿಸಿರೋಂಥ ಎಲ್ಲ ಮಸಾಲ ಐಟಮ್ಗಳು ಪ್ಲಸ್ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಬಂದಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು. ನೋಡಿ ಇಲ್ಲಿ 1 ವಿಷಲ್ಗೆ ಹೋಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಈ ಬೆಂದಿರೋಂಥ ಸಿಹಿ ಕುಂಬಳಕಾಯಿಗೆ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ 1 ಅಥವಾ 2 ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಇದು ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಟು ಸೇಮ್ ಟೆಂಪಲ್ ಅಲ್ಲೆಲ್ಲ ಹೇಗಿರುತ್ತೋ ಅದೇ ರೀತಿ ಅಥೆಂಟಿಕ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಈಸಿಯಾಗಿ ನಾವು ಇದನ್ನ ಮನೇಲೆ ಮಾಡ್ಕೊಬಹುದು. ನೋಡಿದ್ರಲ್ಲ ಹೇಗೆ ಈಸಿಯಾಗಿ ಅಥೆಂಟಿಕ್ ಟೆಂಪಲ್ ಸ್ಟೈಲ್ ಸಾಂಬಾರ್ ಮನೇಲೆ ಮಾಡೋದು ಅಂತ. ಈ ರೆಸಿಪಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.